ರೋಗಿಗಳ ತುರ್ತು ಚಿಕಿತ್ಸಾ ವಾಹನವನ್ನು ಆಸ್ಪತ್ರೆ ಸಿಬ್ಬಂದಿಗಳೇ ದುರ್ಬಳಕೆ ಮಾಡಿಕೊಂಡ ಘಟನೆ ಕಾಗವಾಡ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ಈ ಮೂಲಕ ಬೆಳಗಾವಿ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ತುರ್ತು ಸಂದರ್ಭದಲ್ಲಿ ಜೀವ ರಕ್ಷಣೆಗೆ ಬಳಸುವ ಆಂಬ್ಯುಲೆನ್ಸ್ ದುರುಪಯೋಗವಾಗುತ್ತಿರೋದು ಸಾಬೀತಾಗಿದೆ. ಅಂದಹಾಗೆ ಅಪಘಾತ, ಹೆರಿಗೆ ಮೊದಲಾದ ಸಂದರ್ಭಗಳಲ್ಲಿ ಬಳಕೆ ಮಾಡುವ ಉದ್ದೇಶದಿಂದ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ 108 ವಾಹನ ಆಂಬ್ಯುಲೆನ್ಸ್ ಬಳಕೆಗೆ ಚಾಲನೆ ನೀಡಲಾಗಿತ್ತು. ಆದರೀಗ ಇದೇ 108 ವಾಹನ ಆಂಬ್ಯುಲೆನ್ಸ್ನನ್ನು ಕಾಗವಾಡ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿ ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ಬಯಲಾಗಿದೆ. ವಿಪರ್ಯಾಸವೆಂದರೆ ಜನರೇಟರ್ ಹಾಗೂ ಡೀಸೆಲ್ ತರಲು ಕೂಡ ಇದೇ ಆಂಬ್ಯುಲೆನ್ಸ್ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಜೊತೆಗೆ ಬಹಳಷ್ಟು ಕಡೆ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿ ವಾಹನಗಳು ಹೊತ್ತಿ ಉರಿದ ಉದಾಹರಣೆ ಇದ್ದರೂ ವೈದ್ಯಾಧಿಕಾರಿಗಳು ಮತ್ತು ಆಸ್ಪತ್ರೆ ಸಿಬ್ಬಂದಿ ಡೋಂಟ್ ಕೇರ್ ಎನ್ನುವ ಧೋರಣೆ ಅನುಸರಿಸುತ್ತಿದ್ದಾರೆ. ಒಟ್ನಲ್ಲಿ ಕಾಗವಾಡ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಯ ಇಂತಹ ಕೃತ್ಯ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಭಾಳ ಅಲ್ಲ, ಡೀಸೆಲ್ ತರಕ್ಕೆ ಇದನ್ನು ಯೂಸ್ ಮಾಡೋದಿಲ್ಲ ಗಾಡಿ ಪೇಷಂಟ್ ಗಟ್ಟ. ಸರ್ ಯಾತಕ್ಕೆ ಯಾರು ಕಳಿಸ್ಯಾರ? ಯಾತ್ರ ಸಂಬಂಧ ಸರ್? ಡೀಸೆಲ್ ಯಾತಕ್ಕೆ ಹಾಕಿರಿ? ಜನರೇಟ್ರಿಗೆ ಆಂಬುಲೆನ್ಸ್ ಯಾತಕ್ಕೆ ಇರೋದು ಸರ್? ಆಂಬುಲೆನ್ಸ್ ಯಾತಕ್ಕೆ ಇರೋದು ರೀ? ಯಾರು ಕಳಿಸ್ಯಾರ ಅವ್ರು? ಅದಲ್ಲ ರೀ, ಎಲ್ಲಿಂದ ಕಳಿಸ್ಯಾರ? ಯಾರು ಕಳಿಸ್ಯಾರ? ಆಯಲ್ ಯಾರು ಅದ್ರ ಮೇಂಟೆನೆನ್ಸ್ ಯಾರು ಮಾಡ್ತಾರೋ? ಜನರೇಟರ್ ಮೇಂಟೆನೆನ್ಸ್ ಯಾರು ಮಾಡ್ತಾರೋ? ಅಲ್ರಿ, ಅವ್ರು ವೈಯಕ್ತಿಕ ಒಂದು ಬಾಡಿಗೆ ಹೇಳ್ಬೇಕಲ್ಲ. ಒಂದು ಸಮುದಾಯ ಆರೋಗ್ಯ ಒಂದು ಆಂಬುಲೆನ್ಸ್ ಹೆಂಗೆ ಹೇಳ್ತಾರೆ? ಆಂಬುಲೆನ್ಸ್ ಈಗ ಏನಾದ್ರೆ ಪೇಷಂಟ್ಗೆ ಏನಾದ್ರು ಆಯ್ತು ಅಂದ್ರೆ ಯಾರು ಜವಾಬ್ದಾರಿ? ಯಾರು ತರೋರು ಯಾಕೆ ತೆಗಿತದ? ನಿಂಗೆ ಸಮಜಿಲ್ಲ. ಹಂಗಿಲ್ರಿ, ಅದು ಇದನ್ನ ಯಾಕೆ ಕಳಿಸ್ಯಾರ? ಯಾರು ಕಳಿಸ್ಯಾರ? ಇದು ಬರೋದ್ರ